ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಅತ್ಯಂತ ಘೋರ ಚಾಂಡಾಳ ಕೃತ್ಯ. ಇದನ್ನು ಇಡೀ ಸಮಾಜ ಖಂಡಿಸಬೇಕಾಗಿದೆ. ಇದು ಇವತ್ತಿಂದಲ್ಲ, 900 ವರ್ಷಗಳ ಹಿಂದೆಯೇ ಏನು ಎಳೆ ಊಟೆ ಶಿಕ್ಷೆ ಆಯಿತು, ಮಾದರಸ ಮತ್ತು ನಮ್ಮ ವಲಯ ಇವರಿಗೆ ಮದುವೆ ಮಾಡಿಸಿದ್ರು ಬಸವಣ್ಣವರು. ಅವತ್ತು ಬಸವಣ್ಣವರು ಪದತ್ಯಾಗ ಮಾಡಬೇಕಾಯ್ತು. ಮದುವೆ ಮಾಡಿಸಿದಂಥ ಹರಳೆಯ ಮಧುವರಸರಿಗೆ ಎಳೆ ಊಟ ಶಿಕ್ಷೆ ಕೊಟ್ಟಿತ್ತು ಅವತ್ತೂ ಸಮಾಜ. ನಮ್ಮ ನಾಡಿನಲ್ಲಿ ಬಸವಣ್ಣ ಶರಣರು ಕಟ್ಟ ಬಯಸಿದಂಥ ಸಮಾಜ ಏನಿತ್ತು, ಅವರು ಕನಸು ಕಂಡಂಥ ಸಮಾಜ ಏನಿತ್ತು, ದಾಸರು ಶರಣರು ಅನೇಕ ದಾರ್ಶನಿಕರು ಕಂಡಂಥ ಎಲ್ಲ ಕನಸನ್ನು ಭಗ್ನಗೊಳಿಸ್ತಕ್ಕಂಥ ಈ ಕೃತ್ಯ ಹೇಯವಾದಂಥ ಕೃತ್ಯ. ಲಿಂಗಾಯತರಂದ್ರೆ ನಿಜವಾಗಿ ಅರ್ಥ ಮಾಡ್ಕೊಂಡ್ರೆ ಲಿಂಗಾಯತರು ಅಂದ್ರೆ ಮನುಷ್ಯರನ್ನ ಅಲ್ಲ, ನಾನು ಅದಕ್ಕೆ ಎಳೆ ಊಟ ತಗೊಂಡಿದ್ದೀನಿ. ಗೊತ್ತಾಯ್ತ್ರಿ ಸರ್, ನನಗೆ ಏನ್ ಗೊತ್ತಾ, ದಲಿತರು ಇಲ್ಲಿ ಕೂತಿರುವ ಮೇಲ್ಜಾತಿಯ ಪ್ರತಿಯೊಬ್ಬರ ಮನೆಗೂ ಬಂದು ಹೋಗುವಷ್ಟು ಸರಳ ಸಮಾಜ ನಮ್ಮಲ್ಲಿ ಇದೆಯಾ? ದುಃಖಕರವಾದ ಸಂಗತಿ ಏನಂದ್ರೆ, ಅವರೆಲ್ಲ ಕಟ್ಟ ಬಯಸಿದ ಸಮಾಜಕ್ಕೆ ನಾವು ಕೊಳ್ಳಿ ಇಡ್ತಾ ಇದೀವಲ್ಲ, ಅದನ್ನು ಆರಿಸ್ತಾ ಇದ್ದೀವಲ್ಲ ಅಂತಕ್ಕಂಥದ್ದು ದುಃಖಕರವಾದಂಥ ಸಂಗತಿ. ಅವಾಗಲೂ ಕೂಡ ಹರಳೆಯ ಮಧುವರಸರು ಮೇಲ್ಜಾತಿಗೆ ಸೇರಿದಂಥವ್ರು, ಹರಳೆಯನವರು ಹೊಲೆಯವರು. ಆದರೆ ಬಸವಣ್ಣವ್ರದ್ದೊಂದು ಮಾತು ಬರ್ತತೆ, ಮಾದಿಗರು ಹೊಲೆಯವರು ಎಲ್ಲ ನಮಗೆ ಮನುಷ್ಯರೇ ಒಂದು ಅಂತ ಇದ್ದಾಗ ಅದು ಬರೋದಿಲ್ಲ. ಅವರು ಒಂದು ಮಾತು ಹೇಳ್ತಾರೆ, ಲೋಕದಲ್ಲಿ ತಲೆಯಲ್ಲಿ ಹುಟ್ಟಿಲ್ಲ ಯಾರು, ಹೊಲೆಯಲ್ಲೇ ಹುಟ್ಟಿರೋದು. ಹಂಗಾಗಿ ಸಮಾನತೆಗಾಗಿ ಸಾರದಂಥದ್ದು 12ನೇ ಶತಮಾನದಿಂದ ಬಂದಿರತಕ್ಕಂಥದ್ದು ಇವತ್ತಿನವರೆಗೂ ಇದೆಯಲ್ಲ ಇಂಥದ್ದು ಅಂತೇಳಿ. ಇವತ್ತು ಕಡಿಮೆ ಆಗಿದೆ, ಇವತ್ತು ಆದ್ರೂ ಇದೆಯಲ್ಲ ಅಂತಕ್ಕಂಥದ್ದು ವಿಷಾದವಾದಂಥ ಸಂಗತಿ. ಇದಕ್ಕೆ ನಾವೆಲ್ಲ ತಲೆ ತಗ್ಗಿಸ್ಬೇಕು. ಸರ್ಕಾರ ಒಂದನ್ನೇ ಹೊಣೆ ಮಾಡೋದಲ್ಲ, ನಾವು ನಾಗರಿಕರು ಅಂತ ಏನು ಹೇಳ್ತಾ ಇದ್ದೀವಿ, ಮಠಮಾನ್ಯಗಳಿಂದ ಹಿಡಿದು ಎಲ್ಲರೂ ನಾವು ತಲೆ ತಗ್ಗಿಸ್ಬೇಕಾಗಿದೆ. ನಮ್ಮ ಮನೆಗಳಲ್ಲೇ ಇದೆ ಸರ್, ನಾವು ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನಮ್ಮ ಮನೆಗಳಲ್ಲೇ ಇದೆ, ನಮ್ಮಲ್ಲೇ ಇದೆ. ನಾವು ಇವತ್ತು ಕುತ್ಕೊಂಡು ಮಾತಾಡ್ಬೋದು, ನಮ್ಮ ಮನೆಗಳಲ್ಲೇ ಇದೆ ಸರ್. ನಾನು ಮಾತಾಡ್ಬೋದು, ನನ್ನ ಮನೆಯಲ್ಲಿರೋರು ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಇವತ್ತು ಹೇಳಕ್ ಆಗಲ್ಲ. ಅದು ಕಟ್ಟು ಸತ್ಯ. ಅದಕ್ಕೆ ಕಾರಣ ಇರೋದು, ನಾನು ಆತ್ಮಸಾಕ್ಷಿಯಿಂದ ಎದೆ ಮುಟ್ಕೊಂಡು ನನ್ನ ಮನೆಯಲ್ಲಿ ಇಂಥದ್ದಿಲ್ಲ, ನಮ್ಮ ಮನೆಯಲ್ಲಿ ಈ ರೀತಿಯಾದಂತಹ ಅಸ್ಪೃಶ್ಯತೆಯ ವಿಚಾರದಲ್ಲಿ ತಾರತಮ್ಯ ಇಲ್ಲ ಅಂತ ನಾವು ಇಷ್ಟು ಜನ ಕೂತಿದ್ವಿ, ನಾವ್ ಯಾರು ಎದೆ ಮುಟ್ಕೊಂಡು ಹೇಳಕ್ಕಾಗಲ್ಲ. ನಾನು ಎದೆ ಮುಟ್ಟು ಹೇಳ್ತೀನಿ, ನನ್ನ ಮನೆಯಲ್ಲಿ ಅದಿಲ್ಲ ಅಂತ ಹೇಳ್ಬಿಡಿ. ನನ್ನ ತಾಯಿ ಆಗಿಲ್ಲ, ನನ್ನ ತಂದೆ ಆಗಿಲ್ಲ, ನನ್ನ ತಮ್ಮ ಆಗಿಲ್ಲ, ನನ್ನ ಸಹೋದರರಾಗಿಲ್ಲ ಅಂತ ಹೇಳ್ಬಿಡಿ ಸರ್. ಇದು ವ್ಯವಸ್ಥೆ ಸರ್, ಇದನ್ನು ಬದಲಾಯಿಸಬೇಕು. ನಾವು ಆಚರಣೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿಗೆ ಬಂದೆ. ಇದಕ್ಕೆ ಸರ್ಕಾರದ್ದು ಒಂದೇ ನಾವು ಅಥವಾ ಜನಪ್ರತಿನಿಧಿಗಳದ್ದು ಮಠಮಾನ್ಯಗಳನ್ನು ಕಾರಣ ಮಾಡೋದಲ್ಲ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಮ್ಮ ಏನು ದಾರ್ಶನಿಕರು ದರ್ಶನವನ್ನು ಕೊಟ್ಟೋದ್ರು ಅದನ್ನು ನಾವು ನಮ್ಮ ಸಮಾಜದಲ್ಲಿ ನಮ್ಮ ಕೆಳವರ್ಗದ ಅಂದರೆ ಕಿರಿಯರಿಗೆ ನಾವು ತಿಳಿಸಿ ಹೇಳ್ತಾ ಇಲ್ಲ. ಅವ್ರಿಗೆ ಅರ್ಥ ಮಾಡಿಸೋದ್ರಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. ಅರ್ಥ ಮಾಡ್ಕೊಂಡಿದ್ರೆ ಒಬ್ಬೊಬ್ರು ದಾರ್ಶನಿಕರು ಬಂದಾಗ ಒಂದೊಂದು ಹೊಸ ಜಾತಿ ಉಟ್ಕೊಂಡಿದೆ. ಬಸವಣ್ಣವರು ಅಂತ ಇವರಿದ್ರು ಕೂಡ ಬಸವಣ್ಣವ್ರಿಗೆ ಮೊದಲು ಲಿಂಗಾಯತರು ಇರಲಿಲ್ಲ. ಸುಂದರೇಶ್ ಅವರೇ ಜಾತಿ ನಾನು ಹೇಳ್ತಿರೋದು ಒಂದೇನೆ. ಈಗ ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ರು ಸುಮಾರು 3000 ಸಂಘಟನೆಗಳಿತ್ತು, ಇವತ್ತಿನವರೆಗೂ ಯಾರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಅಲ್ಲ, ಸಮಾಜ ನಮ್ಮ ಕೈಲಿ ಏನು ಬದಲಾವಣೆ ಅಲ್ಲ ಹೇಳಿದ ವಿಷಯ. 4 ದಿನ ಧ್ವನಿ ಎತ್ತುತ್ತಾನೆ ಇದ್ದಾರೆ. ಏನು ಅವ್ರು ಹೇಳಿರೋದು ಏನು ಅಂದ್ರೆ, ಸುರೇಶ್ ಅವರೇ, ದಲಿತರ ಉದ್ಧಾರಕ್ಕಾಗಿರುವಂತ ದಲಿತ ಸಂಘಟನೆಗಳು ಏನು ಉದ್ಧಾರ ಮಾಡಕ್ಕಾಯ್ತು? ನಮ್ಮ ಕೈಲಿ ಯಾರು ನಿಲ್ಲಿಸ್ತಾ ಇಲ್ಲ. ನಮ್ಮ ಕೈಲಿ ಏನ್ ಮಾಡಕ್ಕಾಯ್ತು? ಫಸ್ಟ್ ನಾವು ಸರಿದ್ರೆ ಒಪ್ಪುವಂತ ಪರಿಸ್ಥಿತಿ ನಿರ್ಮಾಣ ಮಾಡಕ್ ಆಯ್ತಾ ನಮ್ಮ ಕೈನಲ್ಲಿ? ಸಂಘಟನೆಗಳು ಯಾವ ಸಂಘಟನೆನೂ ಅಲ್ಲ. ಹಿಂದೂ ನಾವೆಲ್ಲ ಒಂದು ಅಂತ ನಿಮ್ ಕೈಲಾದ್ರೂ ಸಾಧ್ಯ ಆಯ್ತಾ? ಮನುಷ್ಯನಲ್ಲಿರೋ ಜಾತಿಯ ವಿಷ ರೋಗ ಯಾರನ್ನೂ ಬದಲಾಗಕ್ ಬಿಡ್ಲಿಲ್ಲ. ಸರ್ ನಾನು ಬರ್ತೀನಿ, ಇವ್ರಿಗೆ ಇನ್ನೂ ಫಸ್ಟ್ ಮಾತಾಡ್ತಾ ಇಲ್ಲ ಅವ್ರನ್ನ. ನಾನು ಹೇಳ್ತಿರೋದು 4 ದಿನದ ಹಿಂದೆನೆ ಈ ಘಟನೆಯ ಬಗ್ಗೆ ಸ್ವಲ್ಪ ಬಿಸಿಯಾಗಿ ಚರ್ಚೆ ನಡೀತಿರ್ಬೇಕಾದ್ರೆ ಮೊದಲೇ ನೇರವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಶ್ರೀರಾಮ್ ಸೇನೆ ಸಂಘಟನೆ ಪ್ರಮೋದ್ ಮುತಾಲಿಕ್ ಜಿಯವರು ಆ ಸ್ಟೇಟ್ಮೆಂಟನ್ನು ಕೊಟ್ಟರು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
ಮದುವೆ ಆಗಿದೆ. ನಾನು ಹೇಳ್ತೀನಿ ಅತ್ಯಂತ ಶ್ರೇಷ್ಠವಾಗಿ ಇವತ್ತು ದೇವಸ್ಥಾನಕ್ಕೆ ಯಾರಾದರೂ ಬರ್ತಾರೆ ಅಂದರೆ ದಲಿತ ಸಮಾಜ. ಆದರೆ ಅವ್ರ ಸಮಾಜದಲ್ಲೇ ಅದನ್ನು ಎಡ ಒಬ್ಬರು ಬಲ ಒಬ್ಬರು. ಯಾಕೆ? ರಾಜಕೀಯ. ಈ ರಾಜಕೀಯ ನಾನು ಹೇಳ್ತಿರೋದು ನಮ್ಮ ಸಮಾಜ ಉದ್ಧಾರ ಮಾಡೋದಕ್ಕೋಸ್ಕರ ಸಮಾಜಕ್ಕೊಬ್ಬ ಮುಖಂಡನಂತ ಮಾಡಿರೋದು ನಾವು. ಅದು ಆ ಮುಖಂಡ ಉದ್ಧಾರ ಆಗೋದಕ್ಕೆ ಇಡೀ ಸಮಾಜನೇ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಆಗಿ ಹೋದ್ರೆ ಯಾವ್ದೋ ಇಶ್ಯೂ ತಗೊಂಡೋಗ್ಬಿಟ್ಟು ಅಲ್ಲಲ್ಲ. ದೂಷಣೆ ಮಾಡಕ್ಕೆ ಪ್ರಯತ್ನ ಇಲ್ಲ, ಒಂದ್ ನಿಮಿಷ ಅವ್ರು ಏನ್ ಮಾಡ್ತಿದ್ದಾರೆ, ಯಾರನ್ನೋ ದೂಷಣೆ ಬಳಸ್ಕೊತಾ ಇದ್ದಾರೆ. ಬ್ರಾಹ್ಮಣ ಹೆಣ್ಮಕ್ಳನ್ನ ಬೇರೆ ಜಾತಿ ಮದುವೆ ನಿಮ್ಮ ಅವಧಿದ್ದ ನೀವು ಮಾತಾಡಿ, ನಿಮ್ಮ ಅವಧಿದ್ದ ಮಾತಾಡಿ, ನೀವೆಲ್ಲ ಮಾತಾಡಿದ್ರಿ, ಎಲ್ಲ ಮಾತಾಡಿಲ್ಲ. ಅದೇ ಸಬ್ಜೆಕ್ಟ್ ನೀವು ನೀವು ಮುಸ್ಲಿಂನ ಕಾಪಾಡಕ್ ಸುಂದರೇಶ್ ಅವರೇ, ಇವತ್ತು ನೀವು ಬಂದಿರೋದು ಒಬ್ಬ ಹಿಂದೂ ಸಮಾಜದ ಮುಖಂಡರಾಗಿ. ಇದು ನಮ್ಮ ಸಮಾಜದ ಒಳಗಡೆ ಇರುವಂತಹ ದರಿದ್ರ ಅನಿಷ್ಟ ಪದ್ಧತಿ. ಒಬ್ಬ ಮುಸಲ್ಮಾನ ಹಿಂದುವನ್ನು ಸಾಯಿಸಿದಾಗ, ಒಬ್ಬ ಹಿಂದೂ ಮುಸಲ್ಮಾನನನ್ನು ಸಾಯಿಸಿದಾಗ ಬೆನ್ನತ್ತಿ ಅಟ್ಟಿ ಹೋಗುವಂತಹ ಆ ಸಂಘಟನೆಗಳು, ಎಸ್ಪೆಷಲಿ ಹಿಂದೂ ಪರ ಸಂಘಟನೆಗಳು. ಈ ಹುಡುಗ ದಲಿತ, ಆತ ನನ್ನ ಲಿಂಗ ತೆಗೆದು ತೋರಿಸ್ತಾ ನಾನು ಬಸವಣ್ಣನ ತತ್ವಗಳನ್ನು ಪಾಲಿಸಿದವನಂತ. ಇಲ್ಲಿಯವರೆಗೆ ಯಾವ ಹಿಂದೂ ಸಂಘಟನೆ ಹೋಗಿ ನೀವು ನಮ್ಮವರು ಇದು ಅನಿಷ್ಟ ಪದ್ಧತಿ, ಫಸ್ಟ್ ಇದನ್ನು ನಮ್ಮ ಭಾರತ ದೇಶದ ಒಳಗಡೆ ಇರುವ ಈ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಿ ಆಮೇಲೆ ನಾವು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡೋಣ ಅಂತ ಒಬ್ರು ಸರ್ ಇಲ್ಲ ಹೋಗ್ತಾ ಇದ್ದಾರೆ. ಇಸ್ಕಾನ್ ಅವರು ಆಲ್ಮೋಸ್ಟ್ ಇಸ್ಕಾನ್ ಅವರು ಎಲ್ಲ ಕಡೆ, ಇಸ್ಕಾನ್ ಸಂಸ್ಥೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಪ್ರವಾಸ ಮಾಡಿದೆ. ಫಸ್ಟ್ ವಿಚಾರಕ್ಕೆ ಬಂದು ನಾನು ಹೇಳಿದ್ರಿ, ಒಂದು ನಿಮಿಷ, ಕೇವಲ ನಮ್ಮ ಕರ್ತವ್ಯ ನಾವು ಮೊದಲೇ ಮಾಡಿದೀವಿ. ಯುವತಿಯನ್ನ ಮದುವೆ ಆದ ತಕ್ಷಣ ಲವ್ ಜಿಹಾದ್ ಅಂತ ಹೋಗ್ತೀರಾ ಸರ್? ಯಾರು ಲವ್ ಜಿಹಾದ್ ಮದುವೆಯಾಗಿ ದಲಿತ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದಾರಲ್ಲ, ಈ ವಿಚಾರದಲ್ಲಿ ನಾನು ಮೊದಲಿಂದ ನನ್ನ ಸ್ಟ್ಯಾಂಡ್ ಇದೆ, ಯಾವುದು ಕೊಲೆಗೆ ಅಂತ್ಯ ಅಲ್ಲ. ದಲಿತ ಮುಖಂಡರು ಅಂತ ಯಾಕೆ ಕೊಲೆ ಮಾಡುವಂತ ನಸಿಟೇ ಇರಲಿಲ್ಲ. ಅವ್ರನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಅವನು ಒಪ್ಪಿಸ್ಬಿಟ್ಟು ನೀವು ಅನನ್ಯವಾಗಿ ಬಾಳು ಅಂತ ಹೇಳಬೇಕಾಗಿತ್ತು. ಕಾನೂನಲ್ಲಿ ಅದು 100% ತಪ್ಪಿದೆ. ತಪ್ಪು 11 ಜನನು ಕೂಡ ಹೊರತಾಗಿ ಸಾಮಾಜಿಕ ಕಳಕಳಿ ಸಂಘಟನೆಗಳಿಗೂ ಇರಬೇಕು. 11 ಜನನ ನಾನ್ ಬೇಲಬಲ್ ಕೇಸಲ್ಲಿ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಅವರು ಇವತ್ತಿನವರೆಗೆ. ಆದ್ರೆ ಅಲ್ಲ, ಬರೀ ಕೇವಲ ಬರೀ ಅದೇ ಸಮಾಜದ ಹೇಳ್ತಿದ್ದೀರಿ. ಹಿಂದೂಗಳ ಸಮಾಜದಲ್ಲೂ ಕೂಡ ಇದೇ ರೀತಿ ಅಸ್ಪೃಶ್ಯತೆ ಇದೆ, ಒಕ್ಕಲಿಗರಲ್ಲೂ ಇದೆ, ಎಲ್ಲ ಜಾತಿಗಳಲ್ಲೂ ಇದೆ. ಇವತ್ತು IPS IAS ಅವನು ಯಾವುದೋ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು ಆದರೆ ಮಾತ್ರ ಸಂಬಂಧಗಳು ಆಗ್ತಾ ಇದೆ. ಇವತ್ತು ಕೆಳಗಡೆ ಬಡಸ್ತಿಕೆಯಲ್ಲಿ ಇರುವಂಥ ಸಂಬಂಧಗಳಲ್ಲಿ ಇವತ್ತು ಕೂಡ ಮದುವೆ ಆಗಲ್ದಂಥದ್ದು ಸಾವಿರಾರು ಹೆಣ್ಣುಮಕ್ಕಳುಗಳು ಇದ್ದಾರೆ, ಹುಡುಗರು ಕೂಡ ಇದ್ದಾರೆ. ಆ ರೀತಿ ನಮ್ಮಲ್ಲಿ ಬಡ ಜನ ಶ್ರೀಮಂತ ಮದುವೆಯಾಗಿ, ಶ್ರೀಮಂತನ ಬಡವಳಿಗೆ ಮದುವೆಯಾಗಿ ಕೊಲೆಯಾಗಿರುವಂಥ ಉದಾಹರಣೆಗಳು ಇದೆ. ಇವತ್ತು ಬಡವ ಶ್ರೀಮಂತನಿಗಿಂತ ನೀನು ಕೆಳಜಾತಿಯವನು ಅನ್ನೋ ಕಾರಣಕ್ಕೆ ನಿನಗೆ ಬದುಕುವುದಕ್ಕೂ ಯೋಗ್ಯತೆ ಇಲ್ಲ, ನೀನು ಒಬ್ಬ ಮನುಷ್ಯನೇ ಅಲ್ಲ ಅನ್ನುವಂತಹ ಭಾವನೆನ ಇಟ್ಕೊಂಡು ಬದುಕ್ತಾ ಇದೀವಲ್ಲ ನಾವು ನಮ್ಮ ಸಮಾಜ. ಅದ್ರ ಬಗ್ಗೆ ಮಾತಾಡಬೇಕಾಗಿದೆ ಸರ್. ಇವತ್ತು ನೀನು ಬಡವ ನಿನ್ನ ಹತ್ರ ಹಣ ಇಲ್ಲ, ನಿನ್ನ ಹತ್ರ ಹಣ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನು ಮನುಷ್ಯನೇ ಅಲ್ಲ. ಈಗ ನಿನ್ನ ಮಗಳು ಒಬ್ಬ ದಲಿತ ಯುವಕನನ್ನ ಮದುವೆ ಆದಳು ಅನ್ನೋದು ಒಂದು ಬೈಗುಳ, ಮಾದ್ರ ಅವನ ಜೊತೆ ಓಡೋದ್ಲು ಅನ್ನೋದು ಒಂದು ಬೈಗಳ. ಇಲ್ಲ ಕೆಲವೊಂದು ಜಾಗದಲ್ಲಿ ಇದು ಹೆಂಗ್ ಬದಲಾಯಿಸಬೇಕು, ಇದು ಹೆಂಗ್ ಸಾಧ್ಯ? ಇಷ್ಟು ವರ್ಷಗಳಿಂದ ಬೇರೂರಿರುವಂತಹ ಇದನ್ನ ಕಿತ್ತಿ ಎಸೆಯೋದು ಹೆಂಗೆ?